ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಾರ ನೋಡಿದ್ದೇವೆ ಹೇಗೆ ನಮಗೆ ದೇವರು ಮಕ್ಕಳನ್ನು ಕೊಟ್ಟು ಮಕ್ಕಳ ಭಾಗ್ಯ ದೇವರ ಒಂದು ವರ ಆಗಿದೆ ನಮಗೆ ಅಂತ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಕೆಲವು ಸಂಗತಿಗಳನ್ನು ಧ್ಯಾನ ಮಾಡಿದ್ದೇವೆ. ನಮ್ಮ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ, ದೇವರ ಮಾರ್ಗದಲ್ಲಿ ನಡೆಸುವ ರೀತಿಯಲ್ಲಿ ಮೊದಲನೇ ಸಂಗತಿ ನಾವು ನೋಡಿಕೊಂಡೆವು. ತಂದೆ ತಾಯಿಯಾಗಿದ್ದವು ನಾವು ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಮಗೆಲ್ಲರಿಗೆ ಗೊತ್ತಿದೆ, ನಾವು ಪ್ರಾರ್ಥನೆಯಲ್ಲಿ ಇರುವ ಬಲ ಬೇರೆ ಯಾವುದರಲ್ಲಿಯೂ ಇಲ್ಲ. ಎಷ್ಟೋ ಸಮಯ ನಾವು ಬೇರೆಯವ್ರಿಗೆ ಹೇಳ್ತೇವೆ ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ, ಆದರೆ ನಾವು ತಂದೆ ತಾಯಿಯಾಗಿ ನಾವು ಪ್ರಾರ್ಥನೆ ಮಾಡೋದು ಬಹಳ ಪ್ರಾಮುಖ್ಯ. ಇನ್ನೊಂದು ಸಂಗತಿ ಇದರಲ್ಲಿ ಭಾಳ ಪ್ರಾಮುಖ್ಯ ಆದದ್ದೇನೆಂದರೆ, ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ತಂದೆನವರು ಮಕ್ಕಳಿಗೋಸ್ಕರ ಅವರ ತಲೆ ಮೇಲೆ ಕೈ ಇಟ್ಟು ಅವರನ್ನು ಆಶೀರ್ವಾದ ಮಾಡೋದು ವಾಸ್ ವೆರಿ ವೆರಿ ಪ್ರೆಷಿಯಸ್. ಆ್ಯಂಡ್ ಅದ ಕಾರಣನೇ ನಾವು ನೋಡ್ತವೇನೆಂದರೆ, ಯಾವಾಗ ಈಸಾಗೆ ಹೇಳ್ತಾರೆ ನಾನು ನಿನ್ನನ್ನು ಆಶೀರ್ವಾದ ಮಾಡಬೇಕಂತ, ಅದು ಅವನ ಹೆಂಡತಿ ಕೇಳಿಬಿಟ್ಟು ಯಾಕೋಬನ್ನು ರೆಡಿ ಮಾಡಿ ಯಾಕೋಬನಿಗೆ ಅದು ಆಶೀರ್ವಾದ ಬರುವಂಗೆ. ಯಾಕೆಂದರೆ ಅವಳಿಗೆ ಗೊತ್ತಿತ್ತು, ಅವಳಿಗೆ ಏನು ಗೊತ್ತಿತ್ತು ಅಂದರೆ, ಈಸಾಕ ಆಶೀರ್ವಾದ ಮಾಡಿದರೆ, ತನ್ನ ಮಗನ ಮೇಲೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದರೆ ಅದು ಪರ್ಮನೆಂಟ್, ಅದು ಆಶೀರ್ವಾದ ನೆರವೇರ್ತದೆ. ನಾವು ತಂದೆ ತಾಯಿಯಾಗಿದ್ದವರು ನಮ್ಮ ಮಕ್ಕಳನ್ನು ನಾವು ಆಶೀರ್ವದಿಸ್ತವೋ ಅಥವಾ ಅವರನ್ನು ಶಪಿಸ್ತವೋ? ನಮ್ಮ ಬಾಯಿ ಮಾತು ಭಾಳ ಪ್ರಾಮುಖ್ಯ. ಇಷ್ಟೋ ಸಮಯ ನಮ್ಮ ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಳ್ಳಿಲ್ಲ ಅಂದರೆ, ನಮ್ಮ ಮಕ್ಕಳು ಅಪ್ ಟು ದ ಮಾರ್ಕ್ ಇಲ್ಲ ಅಂದರೆ, ಅವ್ರಿಗೆ ಟ್ಯಾಲೆಂಟ್ಸ್ ಇಲ್ಲ ಅಂದರೆ, ಅವರು ನಮ್ಮ ರಿಲೇಟಿವ್ ಮಕ್ಕಳಾಗಲಿ ಅಥವಾ ನಮ್ಮ ನೆಂಟರು ಮಕ್ಕಳಿಗಿಂತ ಆ್ಯಾವ್ರೇಜ್ಗಿಂತ ಅವ್ರು ಕಡಿಮೆ ಇದ್ದರೆ ಅವ್ರಿಗೆ ನಾವು ಇಷ್ಟು ಸಮಯ ಶಪಿಸ್ತೇವೆ. ನೀನು ಹೀಗೆ, ನೀನು ಹಾಗೆ, ನೀನು ಉದ್ಧಾರ ಆಗಲ್ಲ, ನಿನ್ನ ಮೇಲೆ ಬರಲ್ಲ, ನಿನ್ನ ಲೈಫಲ್ಲಿ ಏನೂ ಅಚೀವ್ ಮಾಡಲ್ಲ ಅಂತ ನಾವು ಅನೇಕ ಸರ್ತಿ ನಮ್ಮ ಬಾಯಿ ತೆಗೆದು ಹೇಳ್ತೇವೆ ಪ್ರಿಯರೇ. ಆದರೆ ಅದನ್ನು ನಾವು ಬಿಟ್ಟು ಬಿಡುವ. ಯಾಕೆಂದರೆ ನಮ್ಮ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸೋದು ಬಹಳ ಪ್ರಾಮುಖ್ಯ. ನಮ್ಮ ಮಕ್ಕಳಿಗೆ ನಾವು ಅವರ ಮೇಲೆ ನಾವು ಏನು ಮಾತಾಡ್ತಾವೋ ಅದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಬೆಳೀತಾ ಇರಬೇಕಾದ್ರೆ ನಮಗೆ ಅದು ಗೊತ್ತಿರಲಿಲ್ಲ, ಬಟ್ ಯಾವಾಗ ನಮಗೆ ಗೊತ್ತಾಯ್ತು ಅಂದರೆ ವಾಕ್ಯ ಬಹಳ ಪ್ರಾಮುಖ್ಯ, ನಮ್ಮ ಬಾಯಿ ಮಾತು ಬಹಳ ಪ್ರಾಮುಖ್ಯ. ಹೇಗೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಅಂದರೆ, ಯೋಸೆಫ ಯಾಕೋಬ ಹತ್ರ ತನ್ನ ಮಕ್ಕಳನ್ನು ಕರ್ಕೊಂಡು ಹೋದಾಗ ಯಾಕೋಬ ಏನು ಮಾಡ್ತಾನೆ ಅಂದರೆ, ಅವನ ರೈಟ್ ಹ್ಯಾಂಡನ್ನು ಚಿಕ್ಕ ಮಗ ಎರಡನೇ ಮಗನ ಮೇಲೆ ಇಡ್ತಾನೆ, ಆದರೆ ಲೆಫ್ಟ್ ಹ್ಯಾಂಡನ್ನು ದೊಡ್ಡ ಮಗನ ಮೇಲೆ ಇಡ್ತಾನೆ. ಆವಾಗ ಯೋಸೆಫ್, ಇಲ್ಲ ಇದು ತಪ್ಪು, ನನ್ನ ದೊಡ್ಡ ಮಗ ರೈಟ್ ಹ್ಯಾಂಡಲ್ಲಿ ಬರಬೇಕು ಅಂತ ಹೇಳಿದಾಗ ಯಾಕೋಬ ಹೇಳ್ತಾನೆ, ಇಲ್ಲ ನಾನು ಏನು ಮಾಡಿದನೋ ಅದೇ ಸರಿ. ನೋಡ್ರಿ, ಅಲ್ಲಿ ಸಹ ನಾವು ನೋಡ್ತವೇನೆಂದರೆ ಆ ಆಶೀರ್ವಾದಗೋಸ್ಕರ, ತಂದೆಯಂದರು ಮಕ್ಕಳಿಗೆ ಮಾಡಿದ ಆಶೀರ್ವಾದಗೋಸ್ಕರ. ಈಸಾಗೆ ಯಾಕೋಬನಿಗೆ ಅಷ್ಟು ವರ್ಷದ ಒಂದು ಎನಿಮಿಟಿ ಇರುವ ಕಾರಣ ಏನೆಂದರೆ, ಯಾಕೋಬ ಈಸಾಕ ಕಡೆಯಿಂದ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡ. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಪ್ರಿಯರೇ. ಅಷ್ಟೇ ಹಳೆ ಒಡಂಬಡಿಕೆ ಅದು ಸೀಮಿತ ಆಗಿಲ್ಲ, ಇವಾಗಲೂ ಹಾಗೇ ಇದೆ. ತಂದೆಂದರು ತಾಯಿಯಂದರು ಮಕ್ಕಳನ್ನು ಆಶೀರ್ವಾದ ಮಾಡಬೇಕು. ನಮ್ಮ ಮಕ್ಕಳು ಇವತ್ತು ಅಷ್ಟು ಸ್ಮಾರ್ಟ್ ಇರಲಿಕ್ಕೆಲ್ಲ, ಅಷ್ಟು ಚುರುಕಾಗಿರಲಿಕ್ಕೆಲ್ಲ, ಅಪ್ ಟು ದ ಮಾರ್ಕ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಏನಿದೆನೋ ಅದಷ್ಟು ಅವ್ರು ಇರಲಿಕ್ಕೆಲ್ಲ. ಆದರೆ ಬಾಯಿ ತೆಗೆದು ಅವ್ರಿಗೆ ಆ ವಿಷಯ ಹೇಳೋದು ಬೇಡ. ಅವ್ರಿಗೆ ನಾವು ದೇವರ ಮಾತಿಂದನೇ ಆಶೀರ್ವಾದ ಮಾಡುವ. ನಿನ್ನ ತಲೆ ಆಗಿರ್ತೀನಿ, ಯು ವಿಲ್ ಬಿ ದ ಹೆಡ್ ಆ್ಯಂಡ್ ನಾಟ್ ದ ಟೇಲ್, ಯು ವಿಲ್ ಫ್ಲರಿಶ್ ಲೈಕ್ ದ ಲೆಬನನ್ ಟ್ರೀ, ಯು ವಿಲ್ ಬಿ ಬ್ಲೆಸ್ಡ್ ಬೈ ದ ಲಾರ್ಡ್, ಯು ಆರ್ ಗೋಯಿಂಗ್ ಔಟ್ ಆ್ಯಂಡ್ ಯು ಆರ್ ಕಮಿಂಗ್ ಇನ್ ವಿಲ್ ಬಿ ಬ್ಲೆಸ್ಡ್, ದ ಲಾರ್ಡ್ ಈಸ್ ಯುವರ್ ಕೀಪರ್, ದ ಲಾರ್ಡ್ ಈಸ್ ಯುವರ್ ಶೇಡ್, ದ ಲಾರ್ಡ್ ವಿಲ್ ಫಿಲ್ ಯು ವಿತ್ ಹಿಸ್ ವಿಸ್ಡಮ್. ಹೀಗೆ ಅನೇಕ ದೇವರ ವಾಕ್ಯದಿಂದ ಆಶೀರ್ವಾದಗಳು ಅವರ ಮೇಲೆ ನಾವು ಬಿಡುಗಡೆ ಮಾಡುವ ಪ್ರಿಯರೇ. ಪ್ರಾರ್ಥನೆ ಮಾಡೋದು ಒಂದು ಸಂಗತಿ. ಅದೇ ಪ್ರಾರ್ಥನೆಯಲ್ಲೇ ಮೊದಲನೇ ಪಾಯಿಂಟಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ಮಕ್ಕಳ ಮೇಲೆ ಅವರ ತಲೆ ಮೇಲೆ ಕೈ ಇಟ್ಟು ನಾವು ತಂದೆ ತಾಯಿಯಂದರು ಅವರನ್ನು ಆಶೀರ್ವಾದ ಮಾಡೋದು ಭಾಳ ಪ್ರಾಮುಖ್ಯವಾದ ಸಂಗತಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನೊಂದು ನಾವು ಧ್ಯಾನದಲ್ಲಿ ಇಟ್ಕೊಳ್ಳುವ. ಏನೆಂದರೆ, ಮಕ್ಕಳ ಮೇಲೆ ನಾವು ಕೆಟ್ಟ ಸಂಗತಿಯಾಗಲಿ ನೆಗೆಟಿವ್ ವರ್ಡ್ಸು ಮಾತಾಡದೆ ಇದ್ಕೊಂಡು ನಾವು ಅವರನ್ನು ಯಾವಾಗಲೂ ದೇವರ ವಾಕ್ಯದಿಂದ ಪ್ರೋತ್ಸಾಹ ಮಾಡಿ, ದೇವರ ವಾಕ್ಯನೇ ಅವರ ಮೇಲೆ ನಾವು ಬಿಡುಗಡೆ ಮಾಡಿ, ಯು ಆರ್ ಇಂಟೆಲಿಜೆಂಟ್, ಯು ಆರ್ ಫಿಲ್ಡ್ ವಿತ್ ದ ವಿಸ್ಡಮ್ ಆಫ್ ಗಾಡ್. ಈ ಸಂಗತಿಗಳು ನಮ್ಮ ಮಗು ಓದಲಿಕ್ಕೆ ತುಂಬ ಡಲ್ ಆಗಿರ್ಬೋದು, ಆದರೆ ನಾವು ಅರಿಕೆ ಮಾಡುವ ಏನೆಂದರೆ, ಗಾಡ್
ನನ್ನ ಮಗು ನನ್ನ ಸೊಲೊಮನ್ಗೆ ಕೊಟ್ಟ ಧ್ಯಾನವನ್ನು ನನ್ನ ಮಗುಗೂ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ನೋಡ್ರಿ ಹೇಗೆ ಬದಲಾವಣೆ ಆಗುತ್ತೆ. ಇದು ಮೊದಲನೇ ಸಂಗತಿ ನಾವು ನೋಡ್ತಾ ಇದ್ದೇವೆ. ಎರಡನೇ ಸಂಗತಿ ನಾನು ಹೇಳಿದೆ ಏನೆಂದರೆ, ನಮ್ಮ ಮಕ್ಕಳಿಗೆ ನಾವು ದೇವರ ಮಾರ್ಗವನ್ನು ಕಲಿಸೋದು ಬಹಳ ಪ್ರಾಮುಖ್ಯ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಟೀಚ್ ಅವರ್ ಚಿಲ್ಡ್ರನ್ ದ ವರ್ಡ್ ಆಫ್ ಗಾಡ್. ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ, ಎಂಟರ್ಟೈನ್ಮೆಂಟ್ಸ್ ತುಂಬ ಆಗಿಬಿಟ್ಟಿದೆ, ಎಲ್ಲ ಔಟ್ಸೈಡ್ ಥಿಂಗ್ಸ್ ತುಂಬ ಆಗಿಬಿಟ್ಟಿದೆ. ಇಷ್ಟೋ ಸಮಯ ನಾವು ಸಂಡೇ ಸ್ಕೂಲನ್ನು ಮಿಸ್ ಮಾಡ್ತೇವೆ, ಚರ್ಚ್ ಆ್ಯಕ್ಟಿವಿಟೀಸನ್ನು ಮಿಸ್ ಮಾಡ್ತೇವೆ. ನಾವು ದೇವರಿಗೆ ಕೊಡುವ ಒಂದು ಸ್ಥಾನಮಾನ, ದೇವರಿಗೆ ಕೊಡುವ ಸಂಗತಿಗಳನ್ನು ನಾವು ಕೊಡುವುದಿಲ್ಲ, ದೇವರ ವಿಷಯಕ್ಕೆ ಅಲಕ್ಷ್ಯ ಮಾಡ್ತೇವೆ. ಆದರೆ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಇನ್ ದ ಬುಕ್ ಆಫ್ ಡ್ಯೂಟ್ರೋನಮಿ ಚಾಪ್ಟರ್ 6 6ನೇ ಅಧ್ಯಾಯ, ಧರ್ಮೋಪದೇಶ ಖಂಡದ 6ನೇ ಅಧ್ಯಾಯ ಮೊದಲನೇ 2 ವಚನ ನಾವು ಓದ್ತೇವೆ. ನಾವು ದೀಸ್ ಆರ್ ದ ಕಮಾಂಡ್ಮೆಂಟ್ಸ್, ದ ಸ್ಟ್ಯಾಟ್ಯೂಟ್ಸ್ ಆ್ಯಂಡ್ ದ ಜಡ್ಜ್ಮೆಂಟ್ಸ್ ವಿಚ್ ದ ಲಾರ್ಡ್ ಯುವರ್ ಗಾಡ್ commanded to teach you, that ye might do them in the land whither thou go, that thou might fear the Lord thy God, to keep in all his statutes and his commandments which I command thee, thou and thy son and thy son's sons all the days of thy life, and that thy days may be prolonged. It's very important that our days may be prolonged. ಅದೇ ಅಧ್ಯಾಯದ 7ನೇ ವಚನವನ್ನು ನೋಡ್ತೇವೆ. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ ಅದ 7ನೇ ವಚನ, ದ ಬುಕ್ ಆಫ್ ಡ್ಯೂಟ್ರೋನಮಿ ಚಾಪ್ಟರ್ 6 and verse 7 ಹೀಗೆ ಹೇಳುತ್ತೆ ಅಂದರೆ, ಆ್ಯಂಡ್ thou shalt teach them diligently, that word diligently, unto thy children, and shall talk of them when thou sittest in thy house, when thou walkest by the way, when thou liest down, when thou risest up, and thou shalt bind them for a sign upon thine hand, and they shall be as frontlets between thine eyes, and thou shalt write them upon the post of thy house and on thy gates. ಇಲ್ಲಿ 7ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ, ಟೀಚ್ ಯುವರ್ ಚಿಲ್ಡ್ರನ್ ದ ವರ್ಡ್ ಆಫ್ ಗಾಡ್ ಡಿಲಿಜೆಂಟ್ಲಿ. ಟೀಚ್ ಯುವರ್ ಚಿಲ್ಡ್ರನ್ ಡಿಲಿಜೆಂಟ್ಲಿ ಅಂದರೆ ಪೂರ್ಣ ಮನಸ್ಸಿಂದ ನಮ್ಮ ಮಕ್ಕಳಿಗೆ ನಾವು ದೇವರ ವಾಕ್ಯವನ್ನು ನಾವು ಕಲಿಸಬೇಕು. ಒಂದು ಪ್ರಶ್ನೆ ಇವತ್ತು, ನಮ್ಮ ಮಕ್ಕಳಿಗೆ ಇವತ್ತು ನಾವು ದೇವರ ವಾಕ್ಯವನ್ನು ಮನೆಯಲ್ಲಿ ಕಲಿಸ್ತವ? ನಮ್ಮ ಮನೇಲಿ ನಾವು ಕೂತ್ಕೊಂಡಾಗ, ಎಲ್ಲರೂ ಕೂತ್ಕೊಂಡಾಗ, ಇವಾಗ ನಮ್ಮ ಫ್ಯಾಮ್ಲೀಸ್ ಹೇಗೆ ಆಗಿದೆ ಅಂದರೆ, ಡ್ಯಾಡಿ ಕೈಯಲ್ಲಿ ಮೊಬೈಲು, ಮಮ್ಮಿ ಕೈಯಲ್ಲಿ ಮೊಬೈಲು, ಅಕ್ಕ ಅಥವಾ ಅಣ್ಣನ ಕೈಯಲ್ಲಿ ಮೊಬೈಲು, ನನ್ನ ಕೈಯಲ್ಲಿ ಮೊಬೈಲ್, ಎಲ್ಲರೂ ಒಂದೇ ಲಿವಿಂಗ್ ರೂಮಲ್ಲಿ ಕೂತಿರುವಾಗ ಈಚ್ ಒನ್ ಈಸ್ ವಿತ್ ದಿಯರ್ ಮೊಬೈಲ್ಸ್. ದೇ ಆರ್ ಆಲ್ ಸೋ ಬ್ಯುಸಿ ಇನ್ ದ ಸೋಷಿಯಲ್ ಮೀಡಿಯಾ ಆರ್ ಡೂಯಿಂಗ್ ಸಮಥಿಂಗ್. ಪ್ರಿಯರೇ, ಒಂದು ಕಾಲ ಇತ್ತು ನಾವೆಲ್ಲರೂ ಕೂತ್ಕೊಂಡಾಗ ವಿ ವುಡ್ ಟಾಕ್ ಅಬೌಟ್ ದ ವಂಡರ್ಸ್ ಆಫ್ ಗಾಡ್. ಇಲ್ಲಿ ದೇವರ ವಾಕ್ಯ ಮೋಶೆ ಇಸ್ರಾಯೇಲಿ ಜನರಿಗೆ ಏನು ಹೇಳ್ತೆ ಅಂದರೆ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳನ್ನು, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು, ದೇವರ ನಿಯಮಗಳನ್ನು, ದೇವರ ವಾಕ್ಯವನ್ನು ನಿಮ್ಮ ಮಕ್ಕಳಿಗೆ ನೀವು ಬೋಧಿಸ್ರಿ. ಇವತ್ತು ಯಾವ ಒಂದು ಸಮಯಕ್ಕೆ ನಾವು ಬಂದಿದ್ದೇವೆನೆಂದರೆ, ನಮ್ಮ ಮಕ್ಕಳಿಗೆ ನಾವು ಎಷ್ಟೋ ಸಮಯ ಸಂಡೇ ಸ್ಕೂಲ್ಗೆ ಕಲಿಸ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ನಾವು ಯಾವುದೇ ಒಂದು ಚರ್ಚ್ ಆ್ಯಕ್ಟಿವಿಟೀಸ್ಗೆ, ಯಾವುದೇ ಒಂದು ಕೂಟಕ್ಕೆ ನಾವು ತಗೊಂಡು ಹೋಗ್ತಾ ಇಲ್ಲ. ಇಷ್ಟೋ ಸಮಯ ನಾನು ಪಾಸ್ಟರ್ ಹೆಂಡತಿಯಾಗಿ ಕೇಳ್ತಾನೆ, ಮಕ್ಕಳಲ್ಲಿ ಟ್ಯೂಷನ್ ಏನು ಮಾಡೋದು? ಇವಾಗ ಟ್ಯೂಷನ್ ಸಂಡೇ ಮಾರ್ನಿಂಗು ಇಡ್ತಾರೆ. ಏನಾಯಿತು ಮಕ್ಕಳು ಬಂದಿಲ್ಲ? ಇಲ್ಲ, ಎಕ್ಸ್ಟ್ರಾ ಕ್ಲಾಸ್ ಸಂಡೇ ಮಾರ್ನಿಂಗೇ ಇಡ್ತಾರೆ, ಅವ್ರು ಹೋಗಲೇಬೇಕು. No, I don't agree for that. Sunday morning exclusively it is for the Lord. Prayere, we have 7 days in a week. ಒಂದು ತಿಂಗಳಲ್ಲಿ ಬರೀ 4 ಸಂಡೇ ಬರುತ್ತೆ, ಕೆಲವು ಸರ್ತೆ 5 ಸಂಡೇ ಬರುತ್ತೆ. ಅದು 4 ಸಂಡೇ 2 ತಾಸು ಚರ್ಚ್ ಇರುತ್ತೆ. ಯೋಚನೆ ಮಾಡಿರಿ, 4 into 2 ಇಷ್ಟಾಯಿತು. 2, 4, 6, 8 8 ತಾಸು ಅಥವಾ 10 ತಾಸು. ಒಂದು ತಿಂಗಳಲ್ಲಿ 30 ಡೇಸಲ್ಲಿ ನಾವು 8 ತಾಸು ಅಥವಾ 10 ತಾಸು ನಾವು ಸಭೆಗೆ ಹೋಗಿ ದೇವರ ಸನ್ನಿಧಿಯಲ್ಲಿ ನಾವು ಇಡ್ತೇವೆ. ಆದರೆ ಇವಾಗ ಅದನ್ನು ನಾವು ಮಿಸ್ ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಯಾಕೆ ಬಂದಿಲ್ಲ? ಇಲ್ಲ, ಅವನು ಬ್ಯಾಡ್ಮಿಂಟನಲ್ಲಿ ತುಂಬ ಒಳ್ಳೇದಿದ್ದಾನೆ, ಹಿ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ಬ್ಯಾಡ್ಮಿಂಟನ್, ಅದಕ್ಕೆ ನಾವು ಅವನಿಗೆ ಬ್ಯಾಡ್ಮಿಂಟನ್ಗೆ ಹಾಕಿದ್ದೇವೆ. ಏನು ಮಾಡೋದು? ಸಂಡೇ ಮಾರ್ನಿಂಗ್ ಇದೆ. ಕರಾಟೆ ಕ್ಲಾಸಸ್, ವಿ ಆರ್ ನಾಟ್ ಎಟ್ ಆಲ್ ಫಾರ್ ಕರಾಟೆ ಕ್ಲಾಸಸ್. ನಾವು ಕರಾಟೆ ಕ್ಲಾಸಸ್ ಬಗ್ಗೆ ನಾವು ಯಾರಿಗೂ ಎನ್ಕರೇಜ್ ಮಾಡೋದಿಲ್ಲ, ಬಿಕಾಸ್ ವಿ ನೋ ವಾಟ್ ಇಟ್ ಹ್ಯಾಸ್, ದ ಬ್ಯಾಕ್ಗ್ರೌಂಡ್ ಏನಂತ ನಮಗೆ ಗೊತ್ತಿದೆ. ಪ್ರತಿಯೊಂದು ಸಂಗತಿ ಯಾವಾಗ ನಾವು ದೇವರಿಗೆ ಕೊಡುವ ಒಂದು ಸಮಯ ಕೊಡದೆ
ನಾವು ಬೇರೆದಕ್ಕೆ ಕೊಡ್ತೇವೋ ಪ್ರಿಯರೇ, ಇವತ್ತು ನಮಗೆ ಏನೂ ಎನಿಸ್ಲಿಕ್ಕೆ ಇಲ್ಲ. ಇಲ್ಲಿನ ದೇವರ ವಾಕ್ಯ ಹೇಳುತ್ತೆ ಅಂದರೆ ಮಕ್ಕಳಿಗೆ ವಾಕ್ಯವನ್ನು ಕಲಿಸ್ರಿ. ಅಟ್ಲೀಸ್ಟ್ ಅವ್ರು ಸಭೆಗೆ ಬರ್ತಾರೆ, ವಾಕ್ಯವನ್ನು ಕೇಳ್ತಾರೆ. ನಾವು ಇಷ್ಟು ಮಟ್ಟಿಗೆ ನಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಬೈಬಲ್ ಸ್ಟೋರೀಸನ್ನು ಅವ್ರಿಗೋಸ್ಕರ ಓದ್ತೇವೆ. ಏನು ಹೇಳ್ತೇವೆ, ನಾವು ಸಂಡೇ ಸ್ಕೂಲ್ಗೆ ಹೋಗ್ತೇವಲ್ಲ, ಸಂಡೇ ಸ್ಕೂಲ್ ಟೀಚರ್ದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಶಾಲೆಗೆ ಹೋಗ್ತಾರಲ್ಲ ಮಕ್ಕಳು, ನೀವು ಶಾಲೆಗೆ ಸ್ಕೂಲ್ ಟೀಚರ್ಸ್ಗೇ ಅವ್ರದ್ದು ಎಜುಕೇಷನನ್ನು ಸೀಮಿತವಾಗಿಟ್ಟಿದ್ದೀರಾ? ಆರ್ ಯು ಲಿಮಿಟೆಡ್ ಟು ದ ಎಜುಕೇಷನ್ ಓನ್ಲಿ ವಾಟ್ ದೇ ಗೆಟ್ ಫ್ರಮ್ ಸ್ಕೂಲ್, ಆರ್ ನಾವು ಎಕ್ಸ್ಟ್ರಾ ಅವ್ರಿಗೆ ಟ್ಯೂಷನ್ ಕ್ಲಾಸ್ ಆಗ್ತವೆ? ನಾನು ಎಷ್ಟೋ ಸರ್ತಿ ಬೆಳಿಗ್ಗೆ ಎದ್ದಾಗ ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡಿಕೊಂಡು ಹೋಗೋದು ಕೇಳ್ತದೆ. ಏನೆಂದರೆ ಅಷ್ಟು ಚಿಕ್ಕ ಮಕ್ಕಳು ಬೆಳಿಗ್ಗೆ 6 ಗಂಟೆಗೆ 6:30 ಗಂಟೆಗೆ ಎದ್ದು ಟ್ಯೂಷನ್ಗೆ ಹೋಗ್ತಾರೆ. ನಾವು ಅವರ ಎಜುಕೇಷನ್ಗೋಸ್ಕರ ವಿ ವಾಂಟ್ ಟು ಡೂ ಎವ್ರಿಥಿಂಗ್. ವಿ ವಾಂಟ್ ಟು ಸಿ ದಟ್ ದೇ ಅಚೀವ್ ಸೋ ಮಚ್. ವಾಟ್ ಅಬೌಟ್ ದೇರ್ ಸ್ಪಿರಿಚುವಲ್ ಲೈಫ್? ನಾವು ಏನು ಯೋಚಿಸ್ತೇವೆ ಅಂದರೆ, ದೇವರು ಒಂದು ಸ್ಟೆಪ್ನಿ, ನಮ್ಮ ಮಕ್ಕಳಿಗೆ ಏನೋ ಒಂದು ಪ್ರಾಬ್ಲಮ್ ಆದಾಗ ವಿ ಕ್ರೈ ಔಟ್ ಟು ಗಾಡ್. ಇಲ್ಲ ಪ್ರಿಯರೇ, ಲೆಟ್ ಮೀ ಬಿ ಕ್ಲಿಯರ್, ವೆರಿ ಕ್ಲಿಯರ್. ಏನೆಂದರೆ, ಇಫ್ ವಿ ಆನರ್ ಗಾಡ್, ಗಾಡ್ ಆನರ್ಸ್ ಅಸ್. ನಮ್ಮ ಮಕ್ಕಳನ್ನು ನಾವು ಬೆಳೆಸುವಾಗ, ನಾವು ಕುತ್ಕೊಂಡು ಮನೆಯಲ್ಲಿ ನಮ್ಮ ಜೀವಿತದಲ್ಲಿ ಆದ ಅದ್ಭುತ ಕಾರ್ಯಗಳು, ದೇವರ ವಾಕ್ಯದಲ್ಲಿ ಬರೆದ ಅದ್ಭುತ ಕಾರ್ಯಗಳು, ಡೂ ವಿ ಟೆಲ್ ಅವರ್ ಚಿಲ್ಡ್ರನ್? ಡೂ ವಿ ಹ್ಯಾವ್ ಅ ಡಿಸ್ಕಷನ್ ವಿತ್ ಅವರ್ ಚಿಲ್ಡ್ರನ್? Do we share our testimonies with our children? ನಮ್ಮ ಜೀವಿತದಲ್ಲಿ ಆದ ಸಂಗತಿಗಳು ನಮ್ಮ ಮಕ್ಕಳಿಗೆ ಗೊತ್ತಿದ್ದೇನೋ? ನಾವು ಗಂಡಾಂತರದಲ್ಲಿದ್ದೆವು, ನಾವು ಕಷ್ಟದಲ್ಲಿ ಇದ್ದೆವು, ನಮಗೆ ಹೋರಾಟ ಬಂದಿತ್ತು, ನಮ್ಮಲ್ಲಿ ರೋಗ ಬಂದಿತ್ತು, ಏನೋ ಒಂದು ದೊಡ್ಡ ಅಪಾಯ ಬಂದಿತ್ತು. ಹೌ ಗಾಡ್ ಮೇಡ್ ಅ ವೇ? ಡೂ ವಿ ಡಿಸ್ಕಸ್ ವಿತ್ ಅವರ್ ಚಿಲ್ಡ್ರನ್? ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ, ಇಸ್ರಾಯೇಲಿ ಜನರಿಗೆ ಮೋಶೆ ಬರೀತಾನೆ ಅಂದರೆ, ಇವು ಎಲ್ಲ ಸಂಗತಿಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿರಿ. ಟೀಚ್ ಯೋರ್ ಚಿಲ್ಡ್ರನ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಮಕ್ಕಳ ಜೊತೆ ಇವತ್ತು ಮೂನ್ಗೆ ಹೋದದ್ದು ಚಂದ್ರಯಾನ ವಿಷಯದಲ್ಲಿ ನಾವು ಡಿಸ್ಕಸ್ ಮಾಡಿರ್ಬೋದು. ಅದೆಲ್ಲ ಆಸ್ಪೆಕ್ಟ್ಸ್ ನಾವು ಮಾತಾಡಿರ್ಬೋದು. ಕ್ರಿಕೆಟ್ ಬಗ್ಗೆ ಮಾತಾಡಿರ್ತವೆ, ಫುಟ್ಬಾಲ್ ಬಗ್ಗೆ ಮಾತಾಡಿರ್ತವೆ, ಟೆನ್ನಿಸ್ ಬಗ್ಗೆ ಮಾತಾಡಿರ್ತವೆ, ಎಲ್ಲ ಸಂಗತಿಗಳು ಡಿಸ್ಕಸ್ ಮಾಡ್ತವೆ. ಡೂ ವಿ ಟಾಕ್ ಟು ದೆಮ್ ಅಬೌಟ್ ದ ವರ್ಡ್ ಆಫ್ ಗಾಡ್? ತಂದೆ ತಾಯಿ ಇದ್ದವರು ಭಾಳ ಒಂದು ಜವಾಬ್ದಾರಿಯ ಕೆಲಸ. ಪ್ರಿಯರೇ, ದೇವರು ನಮಗೆ ಮಕ್ಕಳನ್ನು ಕೊಟ್ಟಿದ್ದಾರೆ. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದೆಮ್. ದೇವರು ನಮಗೆ ಲೆಕ್ಕ ಕೇಳ್ತಾರೆ. ನಾನು ನಿಮಗೆ ಮಗನನ್ನು ಕೊಟ್ಟಿದ್ದೆ, ನಾನು ನಿಮ್ಮಲ್ಲಿಗೆ ಮಗಳನ್ನು ಕೊಟ್ಟಿದ್ದೆ. ಡಿಡ್ ಯು ಬ್ರಿಂಗ್ ದೆಮ್ ಅಪ್ ಇನ್ ಮೈ ಫಿಯರ್? ನೋ, ವಿ ಡಿಂಟ್ ಬ್ರಿಂಗ್ ದೆಮ್ ಅಪ್. We didn't want to talk about God to them. ಇವಾಗ ಇಟ್ಸ್ ಸಚ್ ಅ ಮಾಡರ್ನ್ ವರ್ಲ್ಡ್. ಹೂ ವಾಂಟ್ಸ್ ಟು ಟಾಕ್ ಅಬೌಟ್ ಅವರ್ ಚಿಲ್ಡ್ರನ್? ನಾನೊಂದು ಬೇರೆ ದೇಶದಲ್ಲಿ ಹೋದಾಗ ಅಲ್ಲಿದು ಕಾಂಗ್ರಿಗೇಷನ್ ಅವ್ರು ಬಂದು ಹೇಳಿದ್ರು ಅಂದರೆ, ಸಿಸ್ಟರ್, ನಿನ್ನೆ ನಮ್ಮ ಸಭೆಯಲ್ಲಿ ಒಬ್ಬ ಯಂಗ್ಸ್ಟರ್, ಈಸ್ ಇನ್ ಇಸ್ ಟೀನೇಜ್, ನಿನ್ನೆ ಅವ ಪ್ರಸಂಗ ಮಾಡಿದ, ಇಷ್ಟು ಚೆನ್ನಾಗಿ ಅವ ಪ್ರಸಂಗ ಮಾಡಿದ. ಐ ವಾಸ್ ಸೋ ಹ್ಯಾಪಿ. ಅವರ ತಂದೆ ತಾಯಿನೂ ಬಂದು ನನಗೆ ಹೇಳ್ತಾ ಇದ್ರೇನೆಂದರೆ, ನಮ್ಮ ಮಗ ಇವಾಗ ಪ್ರಸಂಗ ಮಾಡ್ತಾ ಇದ್ದಾನೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅವನಿಗೆ ದೇವರ ವಿಷಯದಲ್ಲಿ ಎಷ್ಟೊಂದು ಆಸಕ್ತಿ ಇದೆ. ಯಾಕೆಂದರೆ ಹಿಸ್ ಪ್ಯಾರೆಂಟ್ಸ್ ಆಲ್ವೇಸ್ ಸ್ಪೋಕ್ to him about God, about the things of God. ಪ್ರಿಯರೇ, ನಮ್ಮ ಮಕ್ಕಳು ಕಳೆದು ಹೋದಾಗ, ನಮ್ಮ ಮಕ್ಕಳು ಬೇರೆ ದಾರಿ ಹಿಡಿದಾಗ, ಗಾಡ್ ಫಾರ್ಬಿಡ್ ಹಾಗೆ ನಮ್ಮ ಮಕ್ಕಳಿಗೆ ಆಗದೇ ಇರಲಿ, ಬಟ್ ನಾವು ಇರುವ ಲೋಕ ಹೇಗಿದೆ, ಹೊರಗೆ ಹೋಗಿ ಅವರ ಜೊತೆ ಇರುವ ಫ್ರೆಂಡ್ಸ್ ಹೇಗಿದ್ದಾರೆ, 24/7 ನಾವು ನಮ್ಮ ಮಕ್ಕಳ ಜೊತೆ ಇರಲಿಕ್ಕೆ ಆಗಲ್ಲ. ದಾವೀದ ಹೇಳ್ತಾನೆ, ಐ ಹ್ಯಾವ್ ಹಿಡ್ ಯೋರ್ ವರ್ಡ್ ಇನ್ ಮೈ ಹಾರ್ಟ್ ದಟ್ ಐ ಮೇ ಸಿನ್ ನಾಟ್ ಅಗೇನ್ಸ್ಟ್ thee. What happened? Why didn't David sin? Because the word of God, the spirit of God will quicken the word of God. ನಾವು ಯಾವಾಗ ನಮ್ಮ ಮಕ್ಕಳ ಜೊತೆ ಅವ್ರ ಹತ್ರ ನಾವು ದೇವರ ವಿಷಯ ಮಾತಾಡ್ತೇವೆ, ಥಿಂಗ್ಸ್ ಆಫ್ ಗಾಡ್, ಇದು ದೇವರಿಗೆ ಇಷ್ಟ ಇಲ್ಲ, God hates sin, God hates lying, God hates stealing, God hates this kind of things ಅಂತ ನಾವು ಅವ್ರ ಹತ್ರ ಮಾತಾಡಿದಾಗ, ಅವ್ರಿಗೆ ಒಂದು ಸಂದರ್ಭ ಅವರ ಫ್ರೆಂಡ್ಸ್ ಜೊತೆನೋ ಎಲ್ಲೇ ಒಂದು ಸಮಯ ಬಂದಾಗ ದೇ ವಿಲ್ ಶನ್ ಈವಿಲ್, ಬಿಕಾಸ್ ದ ಸ್ಪಿರಿಟ್ ಆಫ್ ಗಾಡ್ ವಿಲ್ ಪ್ರಾಮ್ ದೆಮ್ ಆ್ಯಂಡ್ ಟೆಲ್ ದೆಮ್, ನನ್ನ ಡ್ಯಾಡಿ ಮಾತು ಹೇಳಿದರು, ನನ್ನ ಮಮ್ಮಿ ಮಾತು ಹೇಳಿದ್ದು. ಪ್ರಿಯರೇ, ನಮ್ಮ ಮಕ್ಕಳನ್ನು ನಾವು ಯಾವಾಗಲೂ ಕಾಯಲಿಕ್ಕೆ ಆಗೋದಿಲ್ಲ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ಸ್ಕೂಲ್ಗೆ ಹೋಗ್ತಾರೆ,
ಕಾಲೇಜ್ಗೆ ಹೋಗ್ತಾರೆ, ಬೇರೆ ಫ್ರೆಂಡ್ಸ್ ಜೊತೆ ಅವ್ರಿಗೆ ಅವರ ಒಂದು ಸಂಬಂಧ ಬೆಳೀತದೆ. ಎಲ್ಲರೂ ನಮ್ಮ ಥರನೇ ಇರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಒಂದು ಕೆಟ್ಟ ಹಣ್ಣು ಇರ್ಬೋದು, ಎಲ್ಲ ಕೆಟ್ಟ ಹಣ್ಣು ಜೊತೆ ಒಂದು ಕೆಟ್ಟ ಹಣ್ಣು ಇದ್ಕೊಂಡು ಆ ಕೆಟ್ಟದಿಂದ ನಮ್ಮ ಮಕ್ಕಳು ಕೆಡುವ ಚಾನ್ಸಸ್ ಇದೆ. ಬಟ್ ಆರ್ ವಿ ರೆಡಿ ಟು ಟೀಚ್ ಅವರ್ ಚಿಲ್ಡ್ರನ್? ವೆರಿ ಇಂಪಾರ್ಟೆಂಟ್. ನಮ್ಮ ಮಕ್ಕಳಿಗೆ ನಾವು ದೇವರ ವಾಕ್ಯ ಕಲಿಸೋದು ಬಹಳ ಬಹಳ ಪ್ರಾಮುಖ್ಯ. ಇನ್ನೊಂದು ವಚನ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ದ ಬುಕ್ ಆಫ್ ಪ್ರಾಬ್ಸ್ ಚಾಪ್ಟರ್ 4. ಜ್ಞಾನೋಕ್ತಿ ಅದ 4ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಹಿಯರ್ ಈ ಚಿಲ್ಡ್ರನ್ ದ ಇನ್ಸ್ಟ್ರಕ್ಷನ್ ಆಫ್ ಅ ಫಾದರ್ ಆ್ಯಂಡ್ ಅಟೆಂಡ್ ಟು ಹಿಸ್ ಅಂಡರ್ಸ್ಟ್ಯಾಂಡಿಂಗ್. ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಲಿಸನ್ ಟು ಹಿಸ್ ವರ್ಡ್ಸ್. ಅದೇ ಜ್ಞಾನೋಕ್ತಿ 13ನೇ ಅಧ್ಯಾಯ 24ನೇ ವಚನ. Proverbs chapter 13 and verse 24 it says, He that spareth his rod hateth his son, but he that loveth him chasteneth him betimes. This is also very very important ಪ್ರಿಯರೇ. ನಮ್ಮ ಮಕ್ಕಳನ್ನು ನಾವು ಬೆಳೆಸುವ ರೀತಿಯಲ್ಲಿ, ನಮ್ಮ ಮಕ್ಕಳಿಗೆ ನಾವು ದೇವರ ವಾಕ್ಯ ಹೇಳೋ ರೀತಿಯಲ್ಲಿ ಇನ್ನೊಂದು ಸಂಗತಿ ಬಹಳ ಪ್ರಾಮುಖ್ಯ ನಮ್ಮ ಮಕ್ಕಳ ಜೀವಿತದಲ್ಲಿ ಏನೆಂದರೆ, ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳು ಸಣ್ಣ ಇರಬೇಕಾದ್ರೆ ನಾವು ನೋಡ್ತವೇನೆಂದರೆ, ಚಿಕ್ಕ ಮಕ್ಕಳು ಆ್ಯಸ್ ದೇ ಆರ್ ಗ್ರೋಯಿಂಗ್ ಅಪ್ ದೇ ಲರ್ನ್ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ನಾವು ಹುಟ್ಟಿದೇ ನಾವು ಪಾಪದಲ್ಲಿ ಹುಟ್ಟಿದ ಕಾರಣ ಸಿನ್ ಈಸ್ ಇನ್ ಅಸ್. ಆ್ಯಂಡ್ ಸೋ ಮೆನಿ ಟೈಮ್ಸ್ ವಿ ಸಿ ದ್ಯಾಟ್ ಮಕ್ಕಳು ಬೆಳೀತಾ ಇರಬೇಕಾದ್ರೂ ಸುಳ್ಳು ಮಾತಾಡ್ತಾರೆ. ಓಕೆ, ಮನೆಯಲ್ಲೇ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದರೆ ದೆರ್ ಈಸ್ ಅ ಕೈಂಡ್ ಆಫ್ ಜೆಲಸಿ ಅಮಾಂಗ್ ದ ಸಿಬ್ಲಿಂಗ್ಸು. ಆಮೇಲೆ ಏನೇ ದೊಡ್ಡವನಿಗೆ ಕೊಟ್ಟರೆ ಆ ಸಣ್ಣವ ಜಗಳ ಮಾಡ್ತಾನೆ, ಅಥವಾ ಸಣ್ಣವನಿಗೆ ಕೊಟ್ಟರೆ ದೊಡ್ಡವನು ಜಗಳ ಮಾಡ್ತಾನೆ. ಇಟ್ಸ್ ಮೈನ್. ಯಾರೇ ಹೊರಗಿದ್ದು ಮಕ್ಕಳು ಬಂದರೆ ಅವರ ಜೊತೆ ಟಾಯ್ಸನ್ನು ಶೇರ್ ಮಾಡಲ್ಲ, ತಿಂಡಿಗಳನ್ನು ಶೇರ್ ಮಾಡಲ್ಲ. ಭಾಳ ಸಂಗತಿ ಇದೆ. ನಮ್ಮ ಮಕ್ಕಳು ದೇ ಹ್ಯಾವ್ ಟು ಲರ್ನ್. ಬೈಬಲ್ ಕ್ಲಿಯರ್ಲಿ ಸೇಸ್ ದ್ಯಾಟ್ ವಿ ಹ್ಯಾವ್ ಟು ಟ್ರೈನ್ ಅಪ್ ಅವರ್ ಚಿಲ್ಡ್ರನ್. ನಮ್ಮ ಮಕ್ಕಳನ್ನು ನಾವು ದೇವರ ಭಯಭಕ್ತಿಯಲ್ಲಿ ನಾವು ಅವರನ್ನು ಬೆಳೆಸಬೇಕು. ಮೊದಲನೇದಾಗಿ ನಮ್ಮ ಮಕ್ಕಳನ್ನು ನಾವು ದೇವರ ಪ್ರಾರ್ಥನೆ, ನಾವು ಪ್ಯಾರೆಂಟ್ಸ್ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ನಮ್ಮ ಮಕ್ಕಳಿಗೆ ದೇವರ ಮಾರ್ಗದಲ್ಲಿ ದೇವರ ವಾಕ್ಯವನ್ನು ನಾವು ಅವ್ರಿಗೆ ತಿಳಿಸಬೇಕು. ಮೂರನೇದಾಗಿ ವಿ ಹ್ಯಾವ್ ಟು ಟ್ರೈನ್ ಅವರ್ ಚಿಲ್ಡ್ರನ್. ಭಾಳ ಸರ್ತೆ ನಾವು ನೋಡ್ತವೇನೆಂದರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಯ್ತು ಅಂದರೆ ಅದು ಎಲ್ಲ ಸಿಟ್ಟು ಮಗು ಮೇಲೆ ಬರುತ್ತೆ. ಓಕೆ, ತಾಯಿದು ಸಿಟ್ಟು ಮಗು ಮೇಲೆ ಬರುತ್ತೆ, ತಂದೆದು ಸಿಟ್ಟು ಮಗು ಮೇಲೆ ಬರುತ್ತೆ. ಇಷ್ಟು ಸಮಯ ಆ ಮಗುಗೆ ಹೀಗೆ ಯೋಚನೆ ಬರುತ್ತೆ ಅಂದರೆ, ನಾನು ಏನು ತಪ್ಪು ಮಾಡಿದ್ದೇನಂತ ಇವರು ನನಗೆ ಹೀಗೆ ಹೊಡಿತಾ ಇದ್ದಾರೆ. ಪ್ರಿಯರೇ, ವಾಕ್ಯ ಏನು ಹೇಳುತ್ತೇನೆಂದರೆ, ವಿ ಹ್ಯಾವ್ ಟು ಟೀಚ್ ಅವರ್ ಚಿಲ್ಡ್ರನ್. ವೈ ವಿ ಯೂಸ್ ದ ರಾಡ್? ನಾವು ಮಗುವನ್ನು ಶಿಕ್ಷಿಸೋದು ಏನಕ್ಕೆ? ನಾನು ಎಷ್ಟೋ ಸರ್ತಿ ನಮ್ಮ ಮಗ ಬೆಳೀತಾ ಇರಬೇಕಾದ್ರೆ ಅವ್ನು ತಪ್ಪು ಮಾಡುವಾಗ ಅವನನ್ನು ಕರೀತಿದ್ದೆ. ಅವನಿಗೆ ಗೊತ್ತಿರ್ತಿತ್ತು ಅವ್ನು ತಪ್ಪು ಮಾಡಿದ್ದಾನಂತ. ಅವನನ್ನು ಕರೆದು ಬಿಟ್ಟು ಅವನನ್ನು ಹಿಡ್ಕೊಂಡು ಐ ಟು ಟೆಲ್ ದೆಮ್, ಮೋಸಸ್ ನೀನು ಇದು ತಪ್ಪು ಮಾಡಿದೆಯಲ್ಲ, ಈಗ ನಿನಗೆ 2 ಏಟು ನಾನು ಕೊಡ್ತಾ ಇದ್ದಾನೆ. ಯಾಕೆ ಅಂತ ನಿನಗೆ ಗೊತ್ತಿದೆ. ಯು ಹ್ಯಾವ್ ಮೇಡ್ ದಿಸ್ ಮಿಸ್ಟೇಕ್ ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಆವಾಗ ಅವನಿಗೆ ಗೊತ್ತಾಗ್ತಿತ್ತು ಅಂದರೆ, ನೆಕ್ಸ್ಟ್ ಟೈಮು ನಾನು ಇದೇ ತಪ್ಪು ಮಾಡಿದರೆ ನನಗೆ 2 ಏಟು ಬೀಳುತ್ತೆ. ಸೊ ಇಟ್ಸ್ ಬೆಟರ್ ಐ ಡೋಂಟ್ ಡೂ ದಟ್ ಮಿಸ್ಟೇಕ್ ಅಗೇನ್. ಇವಾಗ ಏನಾಗಿದ್ದೇನೆಂದರೆ, ನಮ್ಮ ಗೌರ್ಮೆಂಟು ಸಹ ಒಂದು ರೂಲ್ ಮಾಡಿದ್ದಾರೆ, ಶಾಲೆಯಲ್ಲಿ ಟೀಚರ್ಸು ಸಹ ಮಕ್ಕಳನ್ನು ಪನಿಷ್ ಮಾಡಬಾರ್ದು. ಆದರೆ ಥ್ಯಾಂಕ್ ಗಾಡ್ ಇನ್ನೂ ತಂದೆ ತಾಯಿಗೆ ಮಕ್ಕಳಿಗೆ ಒಂದು ಟ್ರೈನ್ ಅಪ್ ಮಾಡಲಿಕ್ಕೆ, ಅವ್ರಿಗೆ ಬುದ್ಧಿ ಹೇಳಲಿಕ್ಕೆ, ಅವರನ್ನು ಶಿಕ್ಷಿಸಲಿಕ್ಕೆ ಇನ್ನೂ ಆ ಫ್ರೀಡಮ್ ನಮ್ಮ ದೇಶದಲ್ಲಿದೆ. ಇಷ್ಟೊಂದು ದೇಶಗಳಲ್ಲಿ ಆ ಫ್ರೀಡಮ್ ಇಲ್ಲ. ನೀವು ನೋಡಿರ್ಬೋದು, ಕೆಲವು ದಿನಗಳ ಹಿಂದೆ ನ್ಯೂಸ್ ಬಂದಿದ್ದೇನೆಂದರೆ, ಒಬ್ಬಳು ಆಸ್ಟ್ರೇಲಿಯಾದಲ್ಲಿ ಇದ್ದವಳು, ಇಂಡಿಯನ್ ಸಿಟಿಸನ್, ಆಸ್ಟ್ರೇಲಿಯಾದಲ್ಲಿ ಹೋಗಿ ಸೆಟ್ಲ್ ಆಗಿ ಅವಳಿಗೆ ಅಲ್ಲಿ 2 ಮಕ್ಕಳಾಯಿತು. ದೋಸ್ ಚಿಲ್ಡ್ರನ್ ಬಿಕೇಮ್ ಆಸ್ಟ್ರೇಲಿಯನ್ ಸಿಟಿಸನ್ಸ್. ಆದರೆ ಅಲ್ಲಿದು ಎಲ್ಲ ಜನರು ಅವಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟು, ಶಿ ಈಸ್ ನಾಟ್ ಫಿಟ್ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್. ತಾಯಿ ಮಕ್ಕಳನ್ನು ನೋಡ್ಕೊಳ್ಳೋ ಒಂದು ಸಾಮರ್ಥ್ಯ ಇಲ್ಲ, ಒಂದು ಯೋಗ್ಯತೆ ಇಲ್ಲ ಅಂತ ಹೇಳಿ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಆ 2 ಮಕ್ಕಳನ್ನು ಅವರ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ. ಈ ತಾಯಿಗೆ ಅದು ಸಹಿಸಲಿಕ್ಕೆ ಆಗಿಲ್ಲ. ಇವಳಿಗೆ ಮಗುವನ್ನು ನೋಡಲಿಕ್ಕೆ ಆಗೋದಿಲ್ಲ. ನಮ್ಮ ದೇಶದಲ್ಲಿ ಅಂಥ ಲಾಗಳಿಲ್ಲ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ನಮ್ಮ ದೇಶದಲ್ಲಿ ನಾವಿನ್ನೂ ನಮ್ಮ ಮಕ್ಕಳನ್ನು ಕರೆಕ್ಟ್ ಮಾಡುವ ಒಂದು ಫ್ರೀಡಮ್ ನಮಗೆ ಇದೆ. ಆದರೆ ಶಾಲೆಗಳಲ್ಲಿ ಆ ಫ್ರೀಡಮ್ ಟೀಚರ್ಸ್ ಕಳೆದು ಬಿಟ್ಟಿದ್ದಾರೆ. ಟೀಚರ್ಸ್ ಕೆನ್ ನಾಟ್ ಟೇಕ್ ಅ ರಾಡ್ ಆರ್ ದೇ ಕೆನಾಟ್ ಕರೆಕ್ಟ್ ದ ಚೈಲ್ಡ್. ಪ್ಯಾರೆಂಟ್ಸ್ ಹೋಗಿ ಗಲಾಟೆ ಮಾಡ್ತಾರೆ. ಇಷ್ಟು ಸಮಯ ನಾನು ನೋಡಿದ್ದೇನೆ. ಸಂಡೇ ಸ್ಕೂಲಲ್ಲಿ ಸಹ ನಾವು ಮಕ್ಕಳಿಗೆ ಕರೆಕ್ಟ್ ಮಾಡಿದರೆ, ಸಂಡೇ ಸ್ಕೂಲಲ್ಲಿ ಯಾರೂ ಮಕ್ಕಳಿಗೆ ಹೊಡೆಯೋದಿಲ್ಲ, ಆದರೆ ನಾವು ಆ ಮಕ್ಕಳಿಗೆ ಸ್ವಲ್ಪ ಕರೆಕ್ಟ್ ಮಾಡಿದರೂ ಸಹ ತಂದೆ ತಾಯಿಂದರು ಇಷ್ಟು ದೊಡ್ಡ ದೊಡ್ಡ ವಾಟ್ಸಪ್ ಮೆಸೇಜ್ ಕಳಿಸ್ತಾರೆ. ಏನೆಂದರೆ, ನನ್ನ ಮಕ್ಕಳನ್ನು ನೀವು ಕರೆಕ್ಟ್ ಮಾಡಬೇಡ್ರಿ. ಪ್ರಿಯರೇ, ತಂದೆ ತಾಯಿಂದರಿಗೆ ನಾನು ಹೇಳೋದೇನೆಂದರೆ, ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿರಿ. ಕೆಲವು ಟೀಚರ್ಸ್ ಇದ್ದಾರೆ, ನಮ್ಮ ಮಕ್ಕಳನ್ನು ಹಾಗೆ ಮಾಡ್ತಾರೆ. ಅವರು ನಮ್ಮ ಮಕ್ಕಳನ್ನು ಕಲೆಗೆ ಹಾಕಲಿಕ್ಕೆ ಟ್ರೈ ಮಾಡ್ತಾರೆ, ನಮ್ಮ ಮಕ್ಕಳನ್ನು ಇಲ್ಟ್ರೀಟ್ ಮಾಡ್ತಾರೆ, ನಮ್ಮ ಮಕ್ಕಳನ್ನು ಇನ್ಸಲ್ಟ್ ಮಾಡ್ತಾರೆ, ನಿಜ. ಆದರೆ ನಮ್ಮ ಮಕ್ಕಳು ಸಂಡೇ ಸ್ಕೂಲ್ಗೆ ಹೋಗ್ತಾ ಇದ್ದರೆ, ನಾನು ಅಂಥ ಯಾವ ಸಂಡೇ ಸ್ಕೂಲ್ ಟೀಚರ್ ಇಲ್ಲ ಹೂ ವಿಲ್ ಪುಟ್ ಯುವರ್ ಚೈಲ್ಡ್ ಡೌನ್. ಅವರು ಮಕ್ಕಳು ದೇವರ ವಾಕ್ಯದಲ್ಲಿ ಬೆಳೀಲಿ ಅಂತ ಹೇಳಿನೇ ಅವರು ಪ್ರಯತ್ನ ಮಾಡ್ತಾರೆ. ಇವಾಗ ತಂದೆ ತಾಯಿಗೆ ಏನಾಗಿದ್ದೇನೆ ಅಂದರೆ, ಒಂದೇ ನಾವು ತಂದೆ ತಾಯಿಗಳಿಗೆ ಮಕ್ಕಳದು ಇದು ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ದೇ ಡಿಫೆಂಡ್ ದೇರ್ ಚೈಲ್ಡ್. ನಾನು ಒಂದನ್ನು ಹೇಳ್ತಾನೆ ಅಂದರೆ, ಯಾರೇ ಬಂದು ನಿಮ್ಮ ಮಗು ಹೀಗೆ ಮಾತಾಡ್ತಾ ಇದೆ, ಚಿಕ್ಕ ಮಕ್ಕಳು ಈಗ ತುಂಬ ಫಾರ್ವರ್ಡ್ ಆಗಿದ್ದಾರೆ. ತುಂಬ ನಾವು ಯೋಚಿಸೋಕ್ಕಿಂತ ಅವರ ಇಂಟೆಲಿಜೆನ್ಸು, ಅವ್ರದ್ದು ಮೆಂಟಾಲಿಟಿ, ಅವ್ರದ್ದು ತುಂಬ ಚೇಂಜ್ ಆಗಿದ್ದಾರೆ. ದೇ ಆರ್ ಔಟ್ ಗ್ರೋನ್ ಫಾರ್ ದೇರ್ ಏಜ್ ಅಂತ ನಾವು ಹೇಳ್ಬೋದು. ಯಾವಾಗ ಒಬ್ಬರು ನೋಟಿಸ್ ಮಾಡಿ ನಿಮಗೆ ಹೇಳ್ತಾರೋ, ಐ ರಿಕ್ವೆಸ್ಟ್ ಪ್ಯಾರೆಂಟ್ಸ್ ಏನೆಂದರೆ, ಅವರ ಮುಂದೆನೇ ನೀವು ಮಗುಗೆ ಹೊಡಿಬೇಕು, ಅವರ ಮುಂದೆನೇ ಮಗುಗೆ ಬಾಯಿಗೆ ಬಂದಾಗೆ ಬೈಬೇಕಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾರೇ ಒಬ್ಬರು ಹಿರಿಯರು ಒಂದು ಒಳ್ಳೆಯ ಉದ್ದೇಶದಿಂದ, ನೋಡಿ ನಿಮ್ಮ ಮಕ್ಕಳು ಹೀಗೆ ಮಾತಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳದು ಆ್ಯಕ್ಷನ್ ಸರಿ ಅನ್ನಿಸ್ತಾ ಇಲ್ಲ, ನಿಮ್ಮ ಮಕ್ಕಳನ್ನು ನಾವು ಬ್ಯಾಡ್ ಫ್ರೆಂಡ್ಸ್ ಜೊತೆ ನೋಡಿದ್ದೇವೆ ಅಂತ ಯಾರಾದರೂ ಹೇಳಿದರೆ, ದಯಮಾಡಿ ಅದನ್ನು ಪರೀಕ್ಷಿಸಿ ನೋಡ್ರಿ ಅವ್ರು ಸತ್ಯ ಹೇಳಿದ್ದಾರೆ ಅಂತ. ಮನೆಗೆ ಹೋಗಿಬಿಟ್ಟು ತಂದೆ ತಾಯಿ ಸೇರಿಕೊಂಡು ಒಂದೇ ಆಗಿ ಆ ಮಗುಗೆ ಮೊದಲು ಹೇಳ್ರಿ, ನೀನು ಮಾಡ್ತಾ ಇರೋದು ತಪ್ಪು. ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಿಯರೇ, ನಾನು ತಿರುಗಿನೊಮ್ಮೆ ಹೇಳ್ತಾನೆ, ನಮ್ಮ ಮಕ್ಕಳು ನಮ್ಮ ದೊಡ್ಡ ಆಸ್ತಿ. ಅವರ್ ಚಿಲ್ಡ್ರನ್ ಆರ್ ಅವರ್ ಗ್ರೇಟೆಸ್ಟ್ ಪ್ರಾಪರ್ಟಿ. ನಾವು ಎಲ್ಲ ಮಾಡೋದು, ನಾವು ಕಷ್ಟಪಡೋದು, ನಾವು ದುಡಿಯೋದು, ನಾವು ಸೇವ್ ಮಾಡೋದು, ಪ್ರತಿಯೊಂದು ಮಾಡೋದು ಏನಕ್ಕೆ ಅಂದರೆ ನಮ್ಮ ಮಕ್ಕಳಿಗೋಸ್ಕರ. ಸೊ ಯಾರೇ ಏನೋ ಮಕ್ಕಳ ವಿಷಯದಲ್ಲಿ ಹೇಳಿದರೆ ನೆಗ್ಲೆಕ್ಟ್ ಮಾಡಬೇಡ್ರಿ. ಅಥವಾ ಕೆಲವು ಪ್ಯಾರೆಂಟ್ಸ್ ಹೆಂಗೆ ಇರ್ತಾರೆ ಅಂದರೆ, ಮಕ್ಕಳ ಮೇಲೆ ಅವಾಗಲೇ ಸಿಟ್ಟಿಗೆದ್ದು ತುಂಬ ಹೊಡಿತಾರೆ. ಆ ಮಕ್ಕಳು ಏನಾಗ್ತಾರೆ ಅಂದರೆ, ದೇ ಬಿಕಮ್ ವೆರಿ ರಿಬೆಲಿಯಸ್. ಅಥವಾ ಕೆಲವು ಪ್ಯಾರೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಡೋಂಟ್ ಕೇರ್, ಇವರಿಗೆ ನಮ್ಮ ಮಕ್ಕಳ ಬಗ್ಗೆ ಹೊಟ್ಟೆ ಕಿಚ್ಚಿದೆ ಅಂತ ಹೀಗೆ ಹೇಳ್ತಾರೆ. ಇಲ್ಲ, ಯಾರೇ ಹೇಳಿದರೂ ನಾನು ಇನ್ನೊಂದು ಸರ್ತಿ ಹೇಳ್ತೇನೆ ಅಂದರೆ, ಪರೀಕ್ಷಿಸಿ ನೋಡ್ರಿ. ಮಕ್ಕಳ ಹತ್ರ ಕುತ್ಕೊಂಡು, ತಂದೆ ತಾಯಿ ಇಬ್ಬರು ಕುತ್ಕೊಂಡು ಆ ಮಗು ಹತ್ರ ಮಾತಾಡಿ, ನಾವು ಹೀಗೆ ಕೇಳಿದ್ದೇವೆ, ನಿಜಾನ? ಆ ಮಗುಗೆ ನಮ್ಮ ಮೇಲೆ ಇಷ್ಟು ಕಾನ್ಫಿಡೆನ್ಸ್ ಇರಬೇಕೆಂದ್ರೆ ಅವ ಬಾಯಿ ತೆಗೆದು ಸತ್ಯ ಹೇಳಲೇಬೇಕು. ಅವ ಬಾಯಿ ತೆಗೆದು ಸತ್ಯ ಹೇಳಿದರೆ ವಿ ಆರ್ ಏಬಲ್ ಟು ಕರೆಕ್ಟ್ ದೆಮ್. ಆವಾಗ ನಾವು ಅವ್ರಿಗೆ ಹೇಳ್ಬೋದು, ನೋಡು ಇದು ತಪ್ಪು, ಹೀಗೆ ಮಾಡಿದರೆ ಅದರ ಕಾನ್ಸಿಕ್ವೆನ್ಸಸ್ ಹೀಗೆ ಇದೆ, ನೀನು ಹೀಗೆ ಮಾಡಿದರೆ ಮುಂದೆ ನಿನ್ನ ಲೈಫ್ ಹೀಗೆ ಆಗುತ್ತೆ. ನಾವು ಎಲ್ಲ ಮಾಡ್ತಾ ಇರೋದು ನಿನ್ಗೋಸ್ಕರನೇ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ, ಟ್ರೈನ್ ಯುವರ್ ಚೈಲ್ಡ್ ಇನ್ ದ ವೇ ಹಿ ಶುಡ್ ಗೋ. ಬೆತ್ತ ಹಿಡಿಯೋದ ತಂದೆ ಮಗುಗೆ ಶತ್ರು ಅಂತ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಇಷ್ಟೊಂದು ವಿಷಯ ದೇವರ ವಾಕ್ಯ ನಮಗೆ ಮಕ್ಕಳ ವಿಷಯದಲ್ಲಿ ಬೋಧಿಸ್ತದೆ. ಇನ್ನೂ ಹೆಚ್ಚಿನ ವಿಷಯ ನಾವು ಬರುವ ಪ್ರೋಗ್ರಾಮಲ್ಲಿ ನಾವು ಕೇಳುವ.